ನೋಡ್ತಾ ಇದ್ದೀರಿ, ಬೆಲೆ ಏರಿಕೆಯನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾದಂತದ್ದು. ಫ್ರೀಡಂ ಪಾರ್ಕ್ ನಿಂದ ಬಿಜೆಪಿ ನಾಯಕರು ಮೆರವಣಿಗೆ ಹೊರಡ್ತಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಮೆರವಣಿಗೆ ಹೊರಡ್ತಾರೆ. ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೆಯುತ್ತೆ. ಪೊಲೀಸರು ಅವರನ್ನ ತಡೀತಾ ಇದ್ದಾರೆ. ಘೋಷಣೆಗಳು ಮೊಳಗ್ತಾ ಇದೆ. ರಾಜ್ಯದಲ್ಲಿ ಹಾಲಿನಿಂದ ಹಿಡಿದು ಪ್ರತಿಯೊಂದರ ಬೆಲೆ ಜಾಸ್ತಿ ಆಗಿದೆ ಅಂತ ಅದರ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮನೆ ಮುತ್ತಿಗೆಗೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ತಡೆಯುವ ಪ್ರಯತ್ನ ಆಗ್ತಾ ಇದೆ. ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಫ್ರೀಡಂ ಪಾರ್ಕ್ ನಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಅವರ ಪ್ರಯತ್ನವನ್ನ ಅರ್ಧಕ್ಕೆ ಮೊಟಕುಗೊಳಿಸ್ತಾ ಇದ್ದಾರೆ ಪೊಲೀಸರು. ಹೈ ಡ್ರಾಮಾ ನಡೀತು ಫ್ರೀಡಂ ಪಾರ್ಕ್ನ ಮುಂಭಾಗ. ರಸ್ತೆಯಲ್ಲೇ ಬೆಂಕಿ ಹಚ್ಚೋದಿಕ್ಕೂ ಕೂಡ ಕಾರ್ಯಕರ್ತರು ಮುಂದಾದರು. ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಪ್ರತಿಭಟನಾಕಾರರನ್ನ ತಡೀತಾ ಇದ್ದಾರೆ. ಬಿಜೆಪಿ ನಾಯಕರ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈ ಡ್ರಾಮಾನೇ ನಡೀತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಸ್ಥಳದಲ್ಲೇ ಇರುವಂತಹ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಏನಾಗ್ತಾ ಇದೆ? ಓವರ್ ಟು ಯು. ವಿನಯ್, ಏನು ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿಯವರು ಏನದು ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಕೂಡ ಕರೆಯನ್ನ ಕೊಟ್ಟಿದ್ರು. ಈಗಾಗಲೇ ಸ್ಥಳದಲ್ಲಿ ಉದ್ರಿಕ್ತ ಸ್ಥಿತಿ ಉಂಟಾಗಿರುವಂತದ್ದು. ಈಗಾಗಲೇ ಏನು ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಈಗಾಗಲೇ ಬಿಎಂಟಿಸಿ ಬಸ್ ಹತ್ತಿಸ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಇಡೀ ಏನೊಂದು ಏಕಾಏಕಿ ಏನ್ ಬ್ಯಾರಿಕೇಡ್ ಅನ್ನ ಮುರಿದು ಕಾರ್ಯಕರ್ತರು ಹೊರಗಡೆ ಬರ್ತಾರೆ. ನೋಡ್ತಾ ಇರ್ಬೋದು ಫ್ರೀಡಂ ಪಾರ್ಕ್ ನ ಬಳಿ ಯಾವ ರೀತಿ ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಅಂತ ಹೇಳಿ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಹರಸಾಹಸವನ್ನ ಪಡೆಯುವಂತ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಕೆಲ ಕಾಲ ಇಲ್ಲಿ ಬೆಂಕಿ ಹಚ್ಚುವ ಯತ್ನ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಆಯ್ತು. ಆದ್ರೆ ಕೂಡಲೇ ಎಚ್ಚೆತ್ತಂತ ಪೊಲೀಸರು ಆ ಒಂದು ಟೈರ್ಗೆ ಪೆಟ್ರೋಲ್ ಹಾಕಿದ್ರು. ಅದನ್ನ ಕೂಡಲೇ ಅವರ ಕಾರ್ಯಕರ್ತರಿಂದ ಕಿತ್ಕೊಂಡ್ರು. ನಂತರ ಅವರನ್ನ ಎಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು ನೋಡ್ತಾ ಇರ್ಬೋದು. ಯಾರನ್ನು ಕೂಡ ನೋಡ್ತಾ ಇಲ್ಲ. ಜೊತೆಗೆ ಏಕಾಏಕಿ ಫ್ರೀಡಂ ಪಾರ್ಕ್ ಬಳಿ ಸಾಕಷ್ಟು ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಂಡಿದ್ರು. ಯಾವುದೇ ರೀತಿಯಾಗಿ ಪ್ರತಿಭಟನೆ ಸಿಎಂ ಮನೆ ಬಳಿ ತನಕ ಹೋಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ. ಹರೀಶ್, ನಾವು ಹಿಂಭಾಗದಲ್ಲಿ ನೋಡ್ತಾ ಇದೀವಿ, ಪ್ರತಿಭಟನೆ ಹೊರಟಿದ್ದಾರೆ ಬಿಜೆಪಿ ನಾಯಕರು ಕಾಣಿಸ್ತಾ ಇರುವಂತದ್ದು. ಅಲ್ಲಿ ಆ ದೃಶ್ಯವನ್ನ ತೋರಿಸೋದಾದ್ರೆ
ನೋಡ್ತಾ ಇರ್ಬೋದು ವೀಣಾ, ಈಗಾಗಲೇ ಬಿಜೆಪಿ ಮುಖಂಡರು ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರು ಸಾವಿರಾರು ಮಂದಿ ಈಗಾಗಲೇ ಫ್ರೀಡಂ ಪಾರ್ಕ್ ನ ಬಳಿ ಸೇರಿದ್ರು. ಇವರೆಲ್ಲ ಈಗಾಗಲೇ ಸಿಎಂ ಮನೆ ಹತ್ರ ಓಡ್ತೀವಿ, ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಒಂದು ಕರೆಯನ್ನ ಏನ್ ಕೊಟ್ಟಿದ್ರು. ಆ ಎಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡಿತಾ ಇರುವಂತದ್ದು. ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಮೇಲೆ ಒಂದಷ್ಟು ಏನ್ ಮಾತುಕತೆ ಕೂಡ ನಡೀತು. ಜೊತೆಗೆ ಒಂದು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಉದ್ರಿಕ್ತ ರೀತಿಯಲ್ಲಿ ಬೆಂಕಿ ಹಚ್ಚೋದಕ್ಕೆ ಕೂಡ ಮುಂದಾಗಿದ್ರು. ಒಂದಷ್ಟು ಕಾರ್ಯಕರ್ತರು ಕೂಡ ಏನು ಪೊಲೀಸರ ಮೇಲೆ ಏನು ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಆ ರೀತಿಯಾಗಿ ಒಂದು ಉದ್ರಿಕ್ತತೆಯಲ್ಲಿ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ವೀಣಾ, ಇಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ಬಳಿ ಪೊಲೀಸರು ಕಾರ್ಯಕರ್ತರನ್ನ ತಡೆಯಲಾಗಿದೆ. ಒಂದು ರೀತಿಯಲ್ಲಿ ಏನು ಉದ್ರಿಕ್ತ ರೀತಿಯಲ್ಲಿ ಕಾರ್ಯಕರ್ತರು ವರ್ತಿಸ್ತಾ ಇರುವಂತದ್ದು. ಅವರನ್ನ ತಡೆಯಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಪಡುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ವೀಣಾ. ಎಸ್ ಹರೀಶ್, ಈಗ ನಾವು ನೋಡ್ತಾ ಇದ್ದೀವಿ ಹಿಂಭಾಗದಲ್ಲಿ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೋ ಅವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ. ಯಾಕೆ ನಿನ್ನೆಯಿಂದಲೂ ಕೂಡ ಧರಣಿ ಮಾಡ್ತಾ ಇದ್ರು ಕಾರ್ಯಕರ್ತರು, ಇವತ್ತು ಅವ್ರನ್ನ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಅಲ್ಲಿ ಏನು ಉದ್ಭವ ಆಗಿತ್ತು? ಏಕಾಏಕಿ ಇವತ್ತೇನೊಂದು ಏನು ಧರಣಿ ನಡೀತಾ ಇತ್ತು. ಜೊತೆಗೆ ಇಲ್ಲೇ ನಿನ್ನೆಯಿಂದಲೂ ಕೂಡ ಇಡೀ ರಾತ್ರಿ ಧರಣಿ ನಡೀತಾ ಇತ್ತು. ಆದ್ರೆ ಏಕಾಏಕಿ ಏನ್ ಇವತ್ತು ಏನ್ ಸಿಎಂ ಮನೆಗೆ ಮುತ್ತಿಗೆ ಆಗೋಗಿ ಒಂದು ಕರೆಯನ್ನು ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಏನು ಬ್ಯಾರಿಕೇಡ್ ಬಳಿ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಆ ಒಂದು ಕಾರ್ಯಕರ್ತರನ್ನು ಪ್ರಯತ್ನ ಪಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ಏಕಾಏಕಿ ಆ ಬ್ಯಾರಿಕೇಡ್ ಅನ್ನ ತಳ್ಳುವಂತದ್ದು. ಜೊತೆಗೆ ಒಂದಷ್ಟು ಕಾರ್ಯಕರ್ತರು ಮುಂಚಿತವಾಗಿಯೇ ರೆಡಿ ಆಗಿರ್ತಾರೆ, ಬೆಂಕಿ ಹಚ್ಚೋದಕ್ಕೆ ಕೂಡ ರೆಡಿ ಆಗಿರ್ತಾರೆ. ಅವರನ್ನ ಕೂಡಲೇ ಪೊಲೀಸರು, ಅಲ್ಲಿದ್ದಂತ ಪೊಲೀಸರು ಸಮಯ ಪ್ರಜ್ಞೆಯನ್ನ ಮೆರೆದು ಆ ಒಂದು ಟೈರ್ ಏನಿತ್ತು ಆ ಎಲ್ಲವನ್ನು ಕೂಡ ಕಿತ್ಕೊಂಡಿದ್ದಾರೆ. ಜೊತೆಗೆ ಏನ್ ಬಿಜೆಪಿ ಕಾರ್ಯಕರ್ತರು ಏನಿದ್ರು ಅವರು ಒಂದಷ್ಟು ಪೆಟ್ರೋಲ್ ಕೂಡ ಆ ಒಂದು ಟೈರ್ ಅನ್ನು ಹಚ್ಚ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ರಸ್ತೆ ಮಧ್ಯನೆ ಟೈರ್ಗೆ ಬೆಂಕಿ ಹಚ್ಚುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಅವರನ್ನ ತಡೆಯುವ ಪ್ರಯತ್ನ ಪೊಲೀಸರಿಂದ. ಉದ್ರಿಕ್ತಗೊಂಡಂತಹ ಕಾರ್ಯಕರ್ತರು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡ್ತಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಧರಣಿ ನಿನ್ನೆಯಿಂದಲೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.